ಕೂಟಲ್ಲಿರೋದು ಅಂಗಡಿನ ಎಷ್ಟೇ ಬಂದರೂ ಬಿಡಬೇಡಿ ಅಂತ. ಲಾಸ್ಟಲ್ಲಿ ಮಾತುಕತೆ ಬೆಳೀತಾ ಅವ್ರನ್ನ ಸರಿಸಿದ್ವಿ. ನಮ್ಮ ಅಣ್ಣನ ಜೊತೆ ಮಾತುಕತೆ ಮಾಡ್ತಾ 10,10,000 ತೊಗೊಂಡ್ವಿ. ಅದೇ ತಂದೆಯವರು ಇದೊಂದು ಅವ್ರು ಸಾಧನೆ ಮಾಡಿಕೊಂಡ್ರು ಅವರ ಇದರೊಳಗೆ. ನೆಕ್ಸ್ಟ್ ಅವ್ರು ಇರುವಾಗಲೇ ಒಂದು ಜಾಗ ತೊಗೊಂಡು ಮನೇನೂ ಕಟ್ಟಿದ್ವಿ. ಇಲ್ಲೇ ದೇಸಾಯಿಗಲ್ಲಿ ಅಂತೇಳಿ. ಹೌದಾ? ಹೌದು. ಸುಮಾರು ಒಂದು ಕೆಳಗೊಂದು 3 ಬೆಡ್ರೂಮು, ಮೇಲೊಂದು 3 ಬೆಡ್ರೂಮು, ಸುಮಾರು ಒಂದು 50 ಲಕ್ಷ ರೂಪಾಯಿ ಜಾಗಕ್ಕೆ ಕೊಟ್ಟಿದ್ವಿ. 1 ಕೋಟಿ ರೂಪಾಯಿ ಮನೆ ಕಟ್ಟಿದ್ವಿ. ಆ ಕಾಲದಲ್ಲಿ ಇದು ಒಂದು ಅಂಗಡಿ ಆಯಿತು. ಇದ್ರ ವರ್ತ್ ಎಷ್ಟಿದೆ ಸರ್ ಈಗ? ಇದ್ರ ಹೊತ್ತಿಗ ಇರ್ಬೋದು ಒಂದು 2-3 ಕೋಟಿ ಮೇಲಂತೂ ಇದೆ. ಮೇಲೆ ಇದೆ ಈ ಏರಿಯಾದಲ್ಲಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಬನ್ನಿ ಗೆಳೆಯರೇ, ಸರ್ ನಮ್ಗೆ ಹಾವೇರಿಯಲ್ಲಿ ಒಂದು ಅದ್ಭುತವಾದ ಹೋಟೆಲಿಗೆ ಕರ್ಕೊಂಬಂದಿದ್ದಾರೆ. ಹಾಗಾಗಿ ಇದರ ಇತಿಹಾಸನ ಅವ್ರನ್ನೇ ಕೇಳೋಣ. ಸರ್, ಹಾವೇರಿಯಲ್ಲಿ ಬೇಕಾದಷ್ಟು ಹೋಟೆಲ್ಗಳಿದೆ, ಇಲ್ಲಿಗೆ ಕರ್ಕೊಂಬಂದಿದ್ದೀರಿ, ಇದ್ರ ವಿಶೇಷ ಏನು ಸರ್? ಸರ್, ಇದು JP ಸರ್ಕಲ್ ಹತ್ರ ವಿನಾಯಕ ರೆಸ್ಟೋರೆಂಟ್ ಅಂತಂದು, ಇದು 65 ವರ್ಷ ಹಳೆ ಹೋಟ್ಲು ಸರ್. ಇದು 65 ವರ್ಷ. ಅವರು ತಂದೆ ಮತ್ತೆ 3 ಜನ ಮಕ್ಕಳು ಸೇರಿ, ಅವ್ರ ಬ್ರದರ್ ಮಗ ಸೇರಿ 4 ಜನ ಇದ್ದಾರೆ. ಅದತ್ರ 65 ವರ್ಷದ ನಿರಂತರ ಅವರು ಅಂದರೆ ಸ್ವಚ್ಛತೆಗೇ ಮುಖ್ಯ. ಅವರು ಅಂದರೆ ಮುಖ್ಯತೆ ಕೊಟ್ಟು ಸ್ವಚ್ಛತೆ ಮೇಂಟೈನ್ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆ ಆಹಾರ ಕೊಡ್ತಾ ಇದ್ದಾರೆ ಅವರು. ಹೌದಾ? ಅಜ್ಜ ಅವರು ಈಗ ಒಂದು ತಿಂಗಳದ ಹಿಂದೆ ಅವರು ಸ್ವಲ್ಪ ಮರಣ ಹೊಂದಿದ್ರು. ಅವ್ರ ಮಕ್ಕಳು ಈಗೂ ನಡೆಸ್ಕೊಂತ ಹೋಗ್ತಾ ಇದ್ದಾರೆ. ಓಕೆ, ಏನು ಸ್ಪೆಷಲ್ ಸರ್ ಇಲ್ಲಿ? ಪೂರಿ ಬಾಜಿ ಮತ್ತೆ ಇಡ್ಲಿ ವಡ ಸ್ಪೆಷಲ್ ಸರ್ ಇವ್ರದ್ದು. ಹೌದಾ? ಬನ್ನಿ ಹಂಗಾದ್ರೆ. ಎಸ್ ಸರ್. ಪೂರಿ ಬಾಜಿ ತಿಂತ ಇವ್ರ ಕತೆ ಕೇಳೋಣಂತೆ. ಓಕೆ. ವಿನಾಯಕ ರೆಸ್ಟೋರೆಂಟ್ ಇಲ್ಲಿ ಇದನ್ನೇ ಹಾಕ್ಬಿಟ್ಟಿರಲ್ಲ ಸರ್? 60 ವರ್ಷಗಳ ನಿರಂತರ ಸೇವೆಯಲ್ಲಿ JP ಸರ್ಕಲ್ ಹಾವೇರಿ. ಸೂಪರ್. ಮಗ ಸರ್ ಹೇಳ್ತಾ ಇದ್ದಾರೆ 60 ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಅಂತ. ಒಂದು ಹೋಟೆಲ್ ನಡೆಸೋದು ಅಷ್ಟು ಸುಲಭ ಅಲ್ಲ ಸರ್. 60 ವರ್ಷಗಳ ನಿರಂತರ ಸೇವೆ. ಹೇಳಿ, ಮೊದಲು ನಿಮ್ಮ ತಂದೆಯವ್ರ ಬಗ್ಗೆನೇ ಮಾತಾಡಿ. ತಂದೆಯವರೇ, ಅವ್ರದ್ದೇ ಹೇಳ್ಬೇಕು. ಏನು ಅವ್ರ ಹೆಸರು? ಶ್ರೀನಿವಾಸ ಅಂತ. ಅವ್ರಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು 5 ಜನ ಮಕ್ಕಳು. ಅವ್ರಿಗೆ 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು, ನಾನು ಮತ್ತು ಅವನು. ಹೌದಾ? ಓಕೆ. ಈಗ ನೀವೇ ನಡೆಸ್ತಾ ಇದ್ದೀರಿ? ಮನೆಯವರೇ ಎಲ್ಲ? ಮನೆಯವರೇ ನಡೆಸ್ತಾ ಇದ್ದಾರೆ. ನಮ್ಮ ಅಣ್ಣ ಒಬ್ಬರು ಇದ್ದಾರೆ, ದೊಡ್ಡಪ್ಪನ ಮಗ ಇದಾರಲ್ಲ. ನಮಸ್ತೆ ಸರ್. ಅವ್ರ ಇದ್ರ ಮೇಲೆ ನಡೆಸ್ತಾ ಇದ್ದೀವಿ ನಾವು. ವಾವ್. ಅವರೇ ನಮಗೆ ಇದು ಈ ತಂದೆಯವ್ರ ಜೊತೆ ಅವರೇ ಫೌಂಡ್ರಿ ಅಂಗಡಿಗೆ. ಇವಾಗ ನಮ್ಮ ಜೊತೆಗೂ ಇದ್ದಾರೆ ಅಣ್ಣ, ದೊಡ್ಡಪ್ಪನ ಮಗ. ಓಕೆ. ಹೇಗೆ ಶುರುವಾಯಿತು ಇದು? ಆ್ಯಕ್ಚುಲಿ ಅವ್ರದ್ದು ಮೊದಲೇ ಹೋಟೆಲ್ ಏನು ಚಿಕ್ಕದಾಗಿ ಎಲ್ಲೋ ಶುರುವಾಗಿರಲಿಲ್ಲ. ಅವರು ಅವ್ರ 6ನೇ 7ನೇ ವರ್ಷದಲ್ಲಿ ಇಲ್ಲಿ ಹಾವೇರಿ ಬಂದರು ಅವರು. ಯಾವ ಊರು ಮೂಲ? ಕುಂದಾಪುರ. ಆವಾಗ ಇಲ್ಲಿ ಬಂದ ಮೇಲೆ ಒಂದು ಅವ್ರಿಗೆ ರಿಲೇಷನ್ ಒಂದು ಹೋಟ್ಲಲ್ಲಿ ಕೆಲಸ ಸಿಕ್ತು. ಹೌದೌದು. ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿಂದ ಮತ್ತೊಂದು ಕಡೆ ಹೋಟ್ಲಿಗೆ ಸೇರಿದ್ರು. 2 ಹೋಟ್ಲ್ ಆದ್ಮೇಲೆ ಇಲ್ಲಿ ಬರ್ತಾರೆ ಅವರು. ಸ್ವಂತ ಹೋಟ್ಲ್ ಬಂದರು. ಸುಮಾರು ಅವರು 90 ವರ್ಷ ಅಂದರೆ ಅವರಿಗೆ 6 ವರ್ಷ ಅಂದರೆ 82-83 ವರ್ಷದ ಕೆಳಗಡೆ ಇಲ್ಲಿ ಬಂದಿದ್ರು ಅವರು ಹಾವೇರಿಗೆ. ಓಕೆ. ಬಂದಮೇಲೆ ಒಂದು 60-62 ವರ್ಷದ ಮೇಲೆ ಅಂದರೆ ಒಂದು 15-20 ವರ್ಷ ಹೊರಗಡೆ ಹೋಟ್ಲಲ್ಲಿ ಕೆಲಸ ಮಾಡಿದ್ದಾರೆ. ತಮ್ಮದಾದ ಸ್ವಂತ ಹೋಟ್ಲ್ ಮಾಡಿಕೊಂಡ್ರು. ಅವಾಗ ಸಾಕಷ್ಟು ಇಲ್ಲಿ ಹೋಟ್ಲ್ಗಳು ಇದ್ದು ರೀ. ಇಲ್ಲಿ ನಮ್ಮ ಹೋಟ್ಲ್ ಬಿಟ್ಟರೆ ನೆಕ್ಸ್ಟ್ ಒಂದು ವೃಂದಾವನ ಅಂತೇಳಿ, ಲಕ್ಷ್ಮಿ ಅಂತೇಳಿ, ಗಜಾನ್ ರೆಸ್ಟೋರೆಂಟ್ ಅಂತೇಳಿ. ಸೊ ಹಾವೇರಿಯಲ್ಲಿ ರೈಲ್ವೆ ಸ್ಟೇಷನ್ ಹೋಗೋವರೆಗೂ ಒಂದು 20-25 ಹೋಟ್ಲಿದ್ದು. ಈಗ 1 ಅಥವಾ 2 ಹೋಟ್ಲು ಉಳ್ಕೊಂಡಿದೆ ಅದರಲ್ಲಿ. ಬೇರೆ ಯಾವ ಹೋಟ್ಲು ಇಲ್ಲ. ವಿನಾಯಕ ರೆಸ್ಟೋರೆಂಟ್, ಇನ್ನೊಂದು ಕೃಷ್ಣ ಭವನ. ಇಲ್ಲಿ ಬಿಟ್ಟರೆ ರೈಲ್ವೆ ಸ್ಟೇಷನ್ ಹತ್ರ ನ್ಯೂ ಪ್ರಭಾತ್ ಭವನ. 3 ಹಳೆ ಹೋಟ್ಲುಗಳು ಉಳ್ಕೊಂಡವೆ. ನನಗೆ ಭಾಳ ಖುಷಿ ಆಗೋದೇನೆಂದರೆ ಈಗ ಮುಂದುವರಿಸಿದಿರಲ್ಲ, ಅದು ಮುಂದುವರಿಸಿದ್ದೀವಿ ಅಲ್ಲ. ನೀವು ಹೇಗೆ ಚಿಕ್ಕವರಿದ್ದಾಗಿಂದ ಅವ್ರ ಜೊತೆಗೆ ನೀವು ಹೋಟ್ಲಿಗೆ ಬರ್ತಿದ್ರಾ? ಚಿಕ್ಕವರಿದ್ದಾಗಿಂದ ನಾನು ಬರಲಿಲ್ಲ, ನನ್ನ ತಮ್ಮ ಸ್ವಲ್ಪ ಇದ್ದ ತಂದೆಯವ್ರ ಜೊತೆಗೆ. ನಾನು SLC 16 ವರ್ಷ ಮುಗಿಸಿ ಧಾರವಾಡ ಹೋದೆ, ಒಂದು 5 ವರ್ಷ. ಧಾರವಾಡದಲ್ಲಿ ನಮ್ಮ ಅಕ್ಕ ಇದ್ದಾರೆ, ಅಲ್ಲಿ ಒಬ್ರು ಕಜಿನ್. ಅವ್ರ ಹತ್ರ ಟೈಪ್ರೈಟರ್ ರಿಪೇರಿ ಕಲಿತಾ ಅಲ್ಲೊಂದು 5 ವರ್ಷ ಇದ್ದು. ಅಲ್ಲಿಂದ ನಾನೇ ಸ್ವಂತ 10 ವರ್ಷ ಬಿಜಾಪುರದಲ್ಲಿ ಮಾಡಿದೆ. ಟೈಪ್ರೈಟರ್ ಮಿಷನ್ ಇತ್ತಲ್ಲ, ಅದು ಸೇಲ್ಸ್ ಸರ್ವಿಸು ಮಾಡ್ತಾ ಇದ್ದೆ. ಸುಮಾರು ಒಂದು 15-16 ವರ್ಷ ಹೊರಗಡೆನೇ ಇದ್ದೆ. 2000 ಮತ್ತೆ ಇಲ್ಲಿ ಬಂದೆ. ತಂದೆಯವ್ರು ಬೇಡ, ನಾನು ಒಬ್ಬನೇ ಆಗ್ತೇನೆ, ಇಲ್ಲಿ ನೀನು ಬಂದ್ಬಿಡು. ಅಷ್ಟೊತ್ತಿಗೆ ಸ್ವಲ್ಪ ಇವೆಲ್ಲ ಜೆರಾಕ್ಸು, ಕಂಪ್ಯೂಟರ್ ಎಲ್ಲ ಬಂದಿತ್ತಲ್ಲ, ಟೈಪ್ರೈಟರ್ ಡಿಮಾಂಡು ಕಡಿಮೆ ಆಗಿತ್ತು.
ಸೊ ಆ ಲೈನ್ ಬೇಡ ನಿನಗೆ, ನೀನು ಬಂದ್ಬಿಡು, ದೂರ ಐತೆ ಬಿಜಾಪುರದಲ್ಲೇ, ಸುಮ್ಮನೆ ನಮಗೂ ಹೋಟ್ಲಾಗ ಒಬ್ಬರು ಬೇಕು ಅಂತ ಹೇಳಿದ್ರು. 2000ಕ್ಕೆ ಇಲ್ಲಿ ಬಂದೆ. 2002ರಲ್ಲಿ ಮದುವೆ ಆಯ್ತು ನಂದು. ಅಲ್ಲಿಂದ ತಂದೆಯವ್ರ ಜೊತೆಗೆ ನಾನೇ ನಿರಂತರ ನಿಂತ್ಕೊಂಡು ಬಂದೆ. ಈಗ 60 ವರ್ಷಗಳ ಇತಿಹಾಸ ಅಂದರೆ ಇದು ಈ ಹೋಟೆಲ್ ಸ್ವಂತನಾ ನಿಮ್ದು? ಈಗ ಸ್ವಂತ ಆಗಿ ನಮಗೆ ಒಂದು 14-15 ವರ್ಷ ಆಯ್ತು. ಓ, ಮೊದಲು ಬಾಡಿಗೆ ಹೌದು. ಇದೇ ಜಾಗದಲ್ಲಿ ಇತ್ತಾ? ಇದೇ ಜಾಗದಲ್ಲಿ ಇತ್ತು, ಹಾ. ಬಾಡಿಗೆ ಇದ್ವಿ. ಹಾ. ಓನರ್ ನಮ್ಮ ಜೊತೆಗೆ ಇದ್ರು. ಹಾಂ. ಸೊ ಅವರಿಗೆ ಸ್ವಲ್ಪ ರಿಪೇರಿ ಎಲ್ಲ, ಹಳೆ ಅಂಗಡಿ ರಿಪೇರಿ ಇತ್ತು ಅಂತೇಳಿ ಕೇಳ್ಕೊಂಡ್ವಿ, ಈಗೆಲ್ಲ ರಿಪೇರಿ ಇದೆ ಮಾಡಿಸ್ಕೊಡಿ ಇವರೇ ಓನರ್ ಅಂತೇಳಿ. ಹಾಂ. ಆಯ್ತು ನಾನು ಮಾಡಿಸ್ಕೊಡ್ತೀನಿ ಅಂದರು. ಇಲ್ಲ ನೀವೇ ಮಾಡಿಸ್ಕೊಳ್ಳಿ, ಬಾಡಿಗೆಲಿ ಮುರಿರಿ ಅಂದರು. ಹಾಂ. ಕಡೆಗೆ ಎರಡೂ ಬೇಡ, ನಿಮಗೆ ಮಾರ್ಬಿಡ್ತೀವಿ, ನಾವು ಸೇಲ್ ಮಾಡ್ತೀವಿ ಅಂದರು. ಹಾಂ. ಸರಿ ಹಂಗಾರೆ ಅದಕ್ಕೂ ಸರಿ ಅಂತೇಳಿ ನಿಂತ್ಕೊಂಡ್ವಿ. ಆ ಟೈಮಲ್ಲಿ ತಂದೆಯವರು ಇದು ಕೈ ಹಾಕ್ತಿರ್ಲಿಲ್ಲ. 1 ಲಕ್ಷ 1.5 ಲಕ್ಷ ಅಂದರೆ ದೊಡ್ಡ ಅಮೌಂಟ್ ಅವರಿಗೆ. ಅಷ್ಟರ ಮೇಲೆ ನಮಗೆ ಬೇಡ ಹೋಟ್ಲು ಅಂತ. ಈಗ ನಿಮ್ಮಂಥವ್ರು ಯಾರೋ ಹೇಳ್ತಾ ಇದ್ರು, ತಂದೆಯವ್ರು ಹಳೆ ಕಾಲದವರು, ಅವ್ರು ಕೈ ಹಾಕಲ್ಲ, ನೀವು ಮಾತ್ರ ಯಾವ ಕಾರಣಕ್ಕೂ ಈ ಕೂಟಲ್ಲಿರೋದು ಅಂಗಡಿನ ಎಷ್ಟೇ ಬಂದರೂ ಬಿಡಬೇಡಿ ಅಂತ. ಲಾಸ್ಟಲ್ಲಿ ಮಾತುಕತೆ ಬೆಳೀತಾ ಅವ್ರನ್ನ ಸರಿಸಿದ್ವಿ. ನಮ್ಮ ಅಣ್ಣನ ಜೊತೆ ಮಾತುಕತೆ ಮಾಡ್ತಾ 10 ಲಕ್ಷ 10,000ಕ್ಕೆ ತಗೊಂಡ್ವಿ ಜಾಗನ. ಹಾಂ. ಕಡೆಗೆ ಅದೊಂದು 2 ವರ್ಷ ಈ ಹೋಟ್ಲ್ ನಡೆಸಿ ಅಲ್ಲಿಂದ ಇದನ್ನೆಲ್ಲ ಡೆಮಾಲಿಷನ್ ಮಾಡಿ ಈಗ 11ನೇ ವರ್ಷ ಇದು ಹೊಸ ಹೋಟ್ಲಾಗಿ. ಅಂದರೆ ಬರೀ ಇದು ಒಂದು ಈ ಟೋಟಲ್ ಬಿಲ್ಡಿಂಗ್ ಇದಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ವಿ. ಹಳೆ ಇದಿತ್ತು ಅದು. ಈಗೆಲ್ಲ ಟೋಟಲಿ ಈ ಬಿಲ್ಡಿಂಗ್ ನಿಮ್ಮದೇ ಆಗಿದೆ? ಈಗೆಲ್ಲ ನಮ್ಮದೇ. ಈಗ ಎಷ್ಟು ಸೈಜ್ ಇದೆ ಸರ್ ಇದು? ಇದೀಗ 24-50 ಇದೆ ಸರ್. ಈಗ 50. ದೊಡ್ಡ ಆಸ್ತಿ ಅಲ್ವಾ ಇದು? ದೊಡ್ಡ ಆಸ್ತಿ ಇವಾಗಿನ ಇದರಲ್ಲೇ, ಹಾವೇರಿಯಲ್ಲೇ. ಹಾಂ. ಅದೇ ತಂದೆಯವರು ಇದೊಂದು ಅವ್ರು ಸಾಧನೆ ಮಾಡಿಕೊಂಡ್ರು ಅವ್ರ ಇದ್ರೊಳಗೆ. ನೆಕ್ಸ್ಟ್ ಅವ್ರು ಇರುವಾಗನೇ ಒಂದು ಜಾಗ ತೊಗೊಂಡು ಮನೇನೂ ಕಟ್ಟಿದ್ವಿ ಇಲ್ಲೇ ದೇಸಾಯಿಗಲ್ಲಿ ಅಂತೇಳಿ. ಹೌದಾ? ಹೌದು. ಸುಮಾರು ಒಂದು ಕೆಳಗೊಂದು 3 ಬೆಡ್ರೂಮು, ಮೇಲೊಂದು 3 ಬೆಡ್ರೂಮು, ಸುಮಾರು ಒಂದು 50 ಲಕ್ಷ ರೂಪಾಯಿ ಜಾಗಕ್ಕೆ ಕೊಟ್ಟಿದ್ವಿ. 1 ಕೋಟಿ ರೂಪಾಯಿ ಮನೆ ಕಟ್ಟಿದ್ವಿ. ಆ ಕಾಲದಲ್ಲಿ ಇದು ಒಂದು ಅಂಗಡಿ ಒಂದಾಯಿತು. ಇದ್ರ ವರ್ತ್ ಎಷ್ಟಿದೆ ಸರ್ ಈಗ? ಇದ್ರ ಹೊತ್ತಿಗೆ ಇರ್ಬೋದು ಒಂದು 2-3 ಕೋಟಿ ಮೇಲಂತೂ ಇದೆ. ಮೇಲೆ ಇದೆ. ಹಾಂ. ಈ ಏರಿಯಾದಲ್ಲಿ ನೋಡ್ರಿ, ಮನುಷ್ಯರು ಒಂದೇ ಕಡೆ ದುಡಿದ್ರೆ ಗೌರವದಿಂದ ಪ್ರೀತಿಯಿಂದ ನಂದು ಅಂತ ಮಾಡಿದರೆ ಆತನಿಗೆ ಅದು ದಕ್ಕತ್ತೆ, ಒಳ್ಳೇದು ಅಂತಾರೆ. ಸಾಕ್ಷಿ ಇದು. ಯಾವತ್ತೂ ಇಷ್ಟು ವರ್ಷದಿಂದ ಅವ್ರು ಸಣ್ಣ ಇದ್ದಾಗ ಯಾವ ಥರ ಸ್ವಭಾವ ಇತ್ತು, ಈಗ ಇಷ್ಟು ವಯಸ್ಸಾದಾಗೂ ಅದೇ ಸ್ವಭಾವ ಇತ್ತು. ನಮ್ಮ ಸರ್ ನೋಡ್ತಿದ್ರು ಕೇಳ್ಬೇಕಾರೆ. ಡಾಕ್ಟ್ರು ಬಂದಾಗ ಅವ್ರ ಜೊತೆ ಟ್ರೀಟು ಅದೇ ಟ್ರೀಟ್ ಅವ್ರದ್ದು. ಯಾವಾಗ ಸಣ್ಣ ಮಕ್ಕಳು ಬಂದರು ರೀ ಅನ್ನೋದು, ದೊಡ್ಡವ್ರು ಬಂದರು ರೀ ಅನ್ನೋದು, ಒಂದೇ ಒಂದು ಲೆವೆಲ್, ಹೆಚ್ಚು ಒಂದು ಕಡಿಮೆ ಇಲ್ಲ. ಆ ಥರ ಶಿಸ್ತಿನ ಸಿಪಾಯಿ ನಾವು ಅಲ್ಲ ಅವ್ರ ಮುಂದೆ. ಅಷ್ಟರ ಮಟ್ಟಿಗೆ ಅವ್ರು ಇದ್ರು. ಏನು ಓದಿದ್ರ ಅವರು ಏನಿಲ್ಲ ಸರ್, ಅವಾಗೇ ಲಘು ಬಂದ್ಬಿಟ್ರಲ್ಲ ಅವರು ಓದೋದ್ರಲ್ಲೇ. 2-3ನೇ ಕ್ಲಾಸ್ ಓದೋದ್ರಲ್ಲೇ ಬಂದ್ಬಿಟ್ರು ಅಷ್ಟೇ. ಆದರೆ ಒಳ್ಳೆ ನಾಲೆಜ್ ಇತ್ತು. ಲೆಕ್ಕ ಪತ್ರದಲ್ಲಿ ಸ್ವಲ್ಪ ಇಂಗ್ಲೀಷು, ಸ್ವಲ್ಪ ಹಿಂದಿ ಎಲ್ಲ ಈ ಇದರಲ್ಲೇ ಫೀಲ್ಡಲ್ಲೇ ಕಲ್ತ್ಕೊಂಡಿದ್ರು. ಓಕೆ. ಎಷ್ಟು ವರ್ಷ ಬದುಕಿದ್ರು? 90 ವರ್ಷ ಸರ್ ಅವರು. 90 ವರ್ಷ. ಹೇಳಿ, ಅಮ್ಮಂದು ಒಂದು ಭಾಳ ಮುಖ್ಯವಾದ ಪಾತ್ರ ಇರುತ್ತೆ ಯಾವುದೇ ಕಥೆಯಲ್ಲಿ, ಯಾವುದೇ ಜರ್ನಿಯಲ್ಲಿ. ಅಮ್ಮವ್ರ ಬಗ್ಗೆ ಏನು ಹೇಳ್ತೀರಿ? ಅವರೇ ಸರಿನಾ? ನಮ್ಮ ತಾಯಿಯವರಲ್ಲ, ತಾಯಿಯವರು ಅವ್ರ ಜೊತೆಗೆ ಒಳ್ಳೆ ಇಷ್ಟು ವರ್ಷದಲ್ಲೇ ಒಳ್ಳೆ ಸಂಗಾತಿಯಾಗಿ ಬೆಳೆದರು. ಅವರ ಹಿನ್ನೆಲೆಯಾಗಿ ನಡ್ಕೊಂಡ್ರು. ಆ ಟೈಮಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಹಳೆ ಹೋಟ್ಲಿದ್ದಾಗ ಇಲ್ಲಿ ಗ್ರೈಂಡರ್ ಇರಲಿಲ್ಲ ರುಬ್ಲಿಕ್ಕೆ, ಕೈಲೇ ರುಬ್ಕೊಡ್ತಾಯಿದ್ರು ವಡೆಗೆ, ಇಡ್ಲಿಗೆ. ಆ ಮೂಮೆಂಟಲ್ಲೇ ಮನೇಲಿ ಒಂದು ಚಿಕ್ಕ ಗ್ರೈಂಡರ್, ಅದರಲ್ಲಿ ನಮ್ಮ ಅಮ್ಮ ಎಲ್ಲ ಪಾರ್ಸಲ್ ಇದ್ದರೆ ಅದಿದ್ದರೆ ಎಲ್ಲ ರುಬ್ಬಿ ಅವ್ರಿಗೆ ಕಳಿಸ್ಕೊಡ್ತಿದ್ರು ಅಂಗಡಿಯಿಂದ. ಮಧ್ಯಾಹ್ನ ಒಂದು ಎಷ್ಟೋ ವರ್ಷಗಳು ಮಧ್ಯಾಹ್ನ ಟೈಮಲ್ಲೇ ಬರೋದು ಪಾರ್ಸಲ್. ವಡೆ ಬೇಕನ್ನೋರು, ಬೋಂಡಾ ಸೂಪ್ ಬೇಕನ್ನೋರು, ಆ ಟೈಮಲ್ಲಿ ಮನೆಯಿಂದ ರುಬ್ಬಿ ಕಳಿಸ್ತೀರಿ ಮಮ್ಮಿ. ಅವ್ರಿಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ತಂದೆಯವ್ರಿಗೆ. ಅಮ್ಮ ಇದ್ದಾರೆ? ಇದ್ದಾರೆ, ಆದರೆ ಕೇರಳದಲ್ಲಿದ್ದಾರೆ. ಈಗ ಮಗಳ ಮನೆಗೆ ಹೋಗಿದ್ದಾರೆ. ಓಕೆ. ಹಾಂ. ನಿಮ್ದೇನು ಭಾಳ ಫೇಮಸ್ ಅಂತೆ ಇಡ್ಲಿ ವಡ ಪೂರಿ? ಒಟ್ಟಾರೆ ಹೇಳಿದ ನಮ್ಮ ಅಣ್ಣ ಇದಾರಲ್ಲ, ಅವರೊಂದು ಏನಿದೆ ಗೊತ್ತಿಲ್ಲ, ಅದು ಸ್ಪೆಷಲ್ ರುಚಿನೇ ಕೊಡ್ತಾರೆ. ಏನೋ ಮಾಡಾಯ್ತೀರಿ? ಹ್ಞೂ, ರಜೆ ಮಾಡ್ಯಾರ. ಬಟ್ ಆರಾಮಿಲ್ಲ ಅಂತ ಈಗ ಮನೆಗೆ ಹೋದ್ರಿ. ಹಾಂ. ಜ್ವರ ಮತ್ತೆ ಬಿಸಿಲು ಹೊಡ್ತಾ ಜ್ವರ ಮತ್ತೆ ಈಗ ಮನೆಗೆ ಹೋದ್ರು. ಈಗ ಮನೆಗೆ ಹೋದ್ರು. ಆರಾಮ. ನಿಮ್ಮ ಹೆಸರು ಸರ್? ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ. ಎಷ್ಟು ವಯಸ್ಸು ನಿಮ್ಗೆ ಈಗ? ನಮಗೆ 60 ಆತ್ರಿ. 60 ಆತ್ರಿ. ಏನು ಜಾದು ಮಾಡ್ರಿ ಹೆಂಗಾರ ಪೂಜೆಗ ನೀವು ಇಡ್ಲಿ ಎಲ್ಲ ಮೊದಲಿಂದ 15 ವರ್ಷದಿಂದ ನಾನು ಹೋಟೆಲ್ ದುಡ್ಕೊಂಡು ಬಂದೆ, ಕೆಲಸ ಮಾಡ್ತಾ ಬಂದೆ. ಹಾಂ. 15 ವರ್ಷಕ್ಕೆ ಬೆಳೆದಿದೆ. ಸಾಲಿ ಬೇಡ ಬಿಟ್ಟು. ಸಾಲಿ ಬಿಟ್ರಿ? ನಮ್ಮಪ್ಪ ಸಾಲಿ ಓದು ಅಂತೇಳಿ ಬೇಡ ಅಂತೇಳಿ ನಾನು ಈ ಪೀಳಿ ಬಂದು. ಎಷ್ಟನೇ ತಗೋದ್ರಿ? 6ನೇ ಕ್ಲಾಸ್. 6ನೇ ಕ್ಲಾಸ್. ಅಡುಗೆ ಮಾಡೋದು ಕಲ್ತು ಬಿಟ್ರಿ? ಎಲ್ಲ ಪ್ರತಿಯೊಂದು ಬರ್ತೈತಿ. ಪ್ರತಿಯೊಂದು? ಹಾಂ. ಓಕೆ. ಮಕ್ಕಳು ಎಷ್ಟು ಜನ? ಮಕ್ಕಳು ಒಂದೇ. ಒಬ್ರು ಏನು ಮಾಡ್ತಾರೆ? ಲಗ್ನ ಮಾಡ್ಕೊಂಡೆ ಹುಡುಗಿ. ಹೇಳ್ರಿ, ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತಾ ಇದ್ರು. ನಿಮ್ಮ ಬ್ರದರ್ ಈಗ ತಂದೆಯವರು ಅವರು ಒಂದು 15-16 ವರ್ಷಕ್ಕೆ ಹಾವೇರಿಗೆ ಬಂದವರು ದುಡಿಲಿಕ್ಕೆ ಹೋಟೆಲಲ್ಲಿ.
ಇಲ್ಲಿ ಪೇಟೆ ರಾಯರ್ ಕೆಪೆ ಭಾರತ್ ಕೆಪೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಸಪ್ಲೈ ಮಾಡಿ ಆಮೇಲೆ ಅವ್ರು ಮಾಲಕರು ಒಂದು ಹೋಟ್ಲ್ ಮಾಡಿಕೊಟ್ರು, ಸಣ್ಣ ಹೋಟ್ಲು ಮಾಡಿಕೊಟ್ರು. ಆ ಹೋಟ್ಲಿಂದ ಬಂದು ಎಲ್ಲ ಕಡೆ ಮಾಲಕರೇ ಮಾಡಿಕೊಟ್ರ, ಅವರೇ ಮಾಡಿಕೊಟ್ರು. ಅವ್ರು ನೋಡ್ರಿ ಅಂತ ದೊಡ್ಡ ಮನ್ಸ. ಅವಾಗೆಲ್ಲ ಸಣ್ಣ ಹೋಟ್ಲು, ಸಣ್ಣ ವ್ಯಾಪಾರ, ದೊಡ್ಡ ವ್ಯಾಪಾರ ಅಲ್ಲ, ಸಣ್ಣ ಬಾಡಿಗೆ ಮಾಡಿಕೊಟ್ರು. ಆಮೇಲೆ ಇಲ್ಲಿ ಒಂದು ಹೋಟ್ಲ್ ಇತ್ತು, ಈ ಜಾಗದ ಹಳೆ ಒಂದು ಬಿಲ್ಡಿಂಗ್ ಇತ್ತು, ಚೆಕ್ಕಿಯವರು ಅಂತೇಳಿ. ಇಲ್ಲಿ ಬಂದು ಹೋಟ್ಲು ಮಾಡಿದ್ರು. ಕಡೆ ಇದನ್ನ ಒಂದು ನಡೆಸ್ತಾ ಒಂದು 50 ವರ್ಷ ನಡೆಸ್ತಾ ಈಗ ಒಂದು 10-15 ವರ್ಷದಿಂದ ಈ ಹೋಟ್ಲು ಜಾಗ ಖರೀದಿ ಮಾಡಿ ಇದನ್ನು ಹೊಸ ಬಿಲ್ಡಿಂಗ್ ಮಾಡಿ ಈ ಹೋಟ್ಲು ಮಾಡ್ತಾ ಇದ್ದೀವಿ. ಈಗ ಒಂದು 10 ವರ್ಷ ಆಯ್ತು ಹೊಸ ಹೋಟ್ಲು ಮಾಡಿ. ಹೌದಾ? ಓಕೆ. ಕೆಲಸ ಮಾಡಿದ್ರು ಒಳ್ಳೆ ಒಂದು ಭಾಳ ವರ್ಷದಿಂದ ನಮ್ಮಲ್ಲೇ ಇದ್ದಾರೆ. ಒಂದು 20-30 ವರ್ಷ 40 ವರ್ಷದಿಂದ ಕೆಲಸ ಮಾಡಿ ಕಾಯಂ ಇದ್ದಾರೆ. ಓ, ಅವಾಗಿಂದ? ಗ್ರೇಟ್ ಅಲ್ರಿ. ಒಳ್ಳೆ ಕೆಲಸ ಮಾಡಿದ್ರು. ಎಲ್ಲ ನಮ್ಗೆ ಯಾವುದು ಕೆಲಸ ಏನು ತೊಂದರೆ ಇಲ್ಲ. ಒಳ್ಳೆ ಕೆಲಸ ಸಾಥ್ ಕೊಡ್ತಾರೆ, ನಮಗೆ ಕೆಲಸ ಮಾಡಿ ಸಾಥ್ ಕೊಡ್ತಾರೆ. ನಾವು ಹೆಂಗೆ ಸಾಥ್ ಕೊಡ್ತಾ ಇರ್ತೇವೆ. ಸೂಪರ್. ಏನೇನು ಮಾಡಿರಿ ತೋರಿಸ್ರಿ ಒಂಚೂರು. ಇಡ್ಲಿ ವಡೆ ಮಾಡಿದ್ದೀವಿ, ಪುರಿ ಮಾಡ್ತಾ ಇದ್ದೇನೆ, ಬನ್ಸ್ ಮಾಡ್ತೇನೆ. ಹೌದಾ? ನಮ್ಮ ಶಿರಾ ಉಪ್ಪಿಟ್ಟು ಮಾಡ್ಬೇಕಲ್ಲ. ಶಿರಾ ಉಪ್ಪಿಟ್ಟಿದೆಯಾ? ತೋರಿಸಿದೆ ಬಾಯ್ತಿಗೆಲ್ಲ ಇದು ಖಾರಾಬಾತ್. ಉಪ್ಪಿಟ್ಟು ಅಂತಾರೆ, ಈ ಕಡೆ ಖಾರಾಬಾತ್ ಆ ಕಡೆ. ಈ ರವಾ ಬೆಂಗಳೂರು ಕಡೆ ಸಿಗಂಗಿಲ್ಲ ನೋಡ್ರಿ. ಯಾವ ರವ ಇದು? ಇದು ಬಾಂಬೆ ರವ ಅಂತಾರೆ. ಬಾಂಬೆ ರವ. ಹಾಂ, ಮತ್ತೇನು ತೋರಿಸ್ಬೇಕ್ರಪ್ಪ? ಪಲಾವ್ ರೀ ಇದು. ಇದನ್ನ ಹಾಕ್ಲಿಲ್ರಿ? ನಡೀತದೆ ಅಲ್ಲೇ ಅದು ಇದನ್ರಿ ಪಲಾವ್. ಪಲಾವ್, ವೆಜ್ ಪಲಾವ್. ವೆಜ್ ಪಲಾವ್. ಇದೇನು ಸರ್ ಇದು? ಎರಡು ಒಂದೇ ಪಲಾವ್. ಎರಡು ಒಂದೇ. ಓಕೆ. ಮತ್ತೇನಿದೆ? ಇದು ಇಡ್ಲಿ ಇದೆ, ವಡೆ ಇದೆ, ಸಾಂಬಾರು. ಸಾಂಬಾರು ಇಡ್ಲಿಗೆ ವಡೆಗೆ. ಇದು ಕುರ್ಮಾ. ಪುರಿಗೆ. ಇದು ಬನ್ಸ್ ಮಾಡ್ತೇವಲ್ಲ, ಬನ್ಸ್. ಬನ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಯಾವಾಗಿಂದ ಕಲ್ತೇವ್ರಿ. ಅಪ್ಪರ್ ಕಲ್ಸಿದ್ರನ್ರಿ? ಅಲ್ಲೇ ತಗೊಂತ ಬಿಡಿ. ವಾ, ಮಧ್ಯಾಹ್ನ ಫೇಮಸ್ ಮಾಡ್ಕೊಂಬಂದಿ. ಓಕೆ. ಸೂಪರ್. ಇದೇನು? ಇದು ಇಡ್ಲಿ ಹಾಟ್ ಬಾಕ್ಸ್ ಬಿಸಿ ಇರ್ತೈತ್ರಿ. ಇದಕ್ಕೆ ಅದು ಇಡ್ಲಿ ಬೆಂದ್ಮೇಲೆ ಇದಕ್ಕೆ ಹಾಕಿರ್ತೇವೆ. ಇದಕ್ಕೆ ಗರಂ ಇರ್ತೇವೆ ಒಂದೊಂದೂವರೆ ತಾಸು. ಓಕೆ. ಐಟಮ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ತೇವೆ. ಪುರಿ ದೋಸೆ ಮಾಡ್ತೇವೆ, ದೋಸೆ ಲೇಟ್ ಚಾಲೂ ಮಾಡ್ತೇವೆ. 4 ಗಂಟೆ ದೋಸೆ ಬಂದ್ ಮಾಡ್ತೇವೆ. ಸಿಲಿಂಡರ್ ಉದ್ಯೋಗ ಮಾಡಿ ನಡೆಸಾಕತ್ತೇವೆ. ಭಾಳ ತೊಂದರೆ ಆಗ್ತದೆ. ಭಾಳ ತೊಂದರೆ ಸಿಲಿಂಡರ್ ಭಾಳ ತೊಂದರೆ. ಮತ್ತು ಕಟ್ಟಿಗೆ ಹಾಕಿ ನಮ್ಮ ವ್ಯವಸ್ಥೆ ಇಲ್ಲ ಇಲ್ಲೇನು. ಅಂಡರ್ಗ್ರೌಂಡ್ ಬಿಲ್ಡಿಂಗಲ್ಲಿ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ. ಈ ಹಾವೇರಿಲಿ ಒಂಥರ ಒಳ್ಳೆ ಹೋಟೆಲ್ ಇದು. ಇವ್ರು ಸುಮಾರು ವರ್ಷದಿಂದ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ಯಜಮಾನರು ಒಂದು 2 ತಿಂಗಳಿಂದ ಕಾಲವಾಗಿದ್ದಾರೆ. ಅವರು ತುಂಬ ಜನನೂರಾಗಿ ಎಲ್ಲರನ್ನೂ ಹಚ್ಕೊಂಡು ಎಲ್ಲ ಸುಮಾರು ಊರಿನಲ್ಲಿರೋ ಎಲ್ಲರೂ ಪರಿಚಯ ಅವರು. ಇಲ್ಲಿರೋ ತಿಂಡಿ ಮತ್ತು ನಾಷ್ಟ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸುಮಾರು ಜನ ಹೆಚ್ಚಾಗೆಲ್ಲ ಇಲ್ಲೇ ಬರ್ತಾರೆ. ತುಂಬ ವರ್ಷದಿಂದ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಹೆಸರು ಸರ್? ರಾಘವೇಂದ್ರ ಅಂತ ಹೇಳಿ. ನೀವು ಎರಡನೇ ಮಗ ಸರ್. ಎರಡನೇ ಮಗ. ಒಬ್ಬನೇ ದೊಡ್ಡವರು ಗಣೇಶ್ ಅನ್ನೋರು, ಸೆಕೆಂಡ್ ನಾನು. 3 ಮಂದಿ ಸಿಸ್ಟರ್ಸ್ ಇದ್ದಾರೆ. ಎಲ್ಲರಿಗಿಂತ ದೊಡ್ಡೊಬ್ಬರು ಸಿಸ್ಟರ್ ಇದ್ದಾರೆ, ಇನ್ನೊಬ್ಬರು ನನಗಿಂತ ಸಣ್ಣವರಿಬ್ಬರು ಇದ್ದಾರೆ. ಒಟ್ಟು ಎಷ್ಟು ಜನ ಮಕ್ಕಳು ನೀವು? ಟೋಟಲ್ ನಾವು 5 ಮಂದಿ ಸರ್. ಮೂಲ ಕುಂದಾಪುರದಿಂದ ಬಸರೂರು ಅಂತೇಳಿ. ಕುಂದಾಪುರದಿಂದ ಸಿದ್ದಾಪುರ ರೋಡ್ ಅಂತ ಇದೆ. ಅದು ಈ ಸಿದ್ದಾಪುರ ಬೇರೆ, ಅಲ್ಲೊಂದು ಸಿದ್ದಾಪುರ ಇದೆ ಕುಂದಾಪುರದ ಮುಂದೆ. ಆ ಊರೊಡಿಗೆ ಹೋಗ್ತಾ ಬಸರೂರು ಅಂತ ಬರುತ್ತೆ. ತಂದೆ 10ನೇ ವರ್ಷಕ್ಕೆ ಇಲ್ಲೇ ಬಂದರು. 10ನೇ ವರ್ಷಕ್ಕೆ ಬಂದು ರಾಯಲ್ ಕೆಪೆ ಅಂತಿತ್ತು, ಅಲ್ಲೇ ಕ್ಲೀನಿಂಗ್ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಲ್ಲಿಂದ ಸಪ್ಲೈಯರ್ ಆದರು. ಅಲ್ಲಿಂದ ಅವರು ಓನರ್ ಮುಖಾಂತರ ಕ್ಯಾಶಿಯಾಗಿದ್ದರು. ತಿರುಗಿ ಅವರೇ ಒಂದು ಹೋಟ್ಲ್ ಮಾಡಿಕೊಟ್ರು. ಬೆಳಿಗ್ಗೆ ಒಂದು ಬಿಟ್ಟರೆ ಈವ್ನಿಂಗ್ 5 ಗಂಟೆ ಕ್ಲೋಸ್. ಈ ಏರಿಯಾ ಎಲ್ಲ ಯಾರೂ 5 ಜನ ಅಡ್ಡಾಡ್ತಿಲ್ಲ. ಆ ಟೈಮಲ್ಲಿ ಹಳೆ ಬಿಲ್ಡಿಂಗು, ಮೇಲ್ಮುದ್ದೆ ಮನೆ, ಒಂದು ಮನೆ ಇದ್ದಂಗಿತ್ತು. ಅದನ್ನ ಏನೋ ತಂದೆಯವ್ರು ಕೊಟ್ಟರು. ಎಲ್ಲರೂ ಬೈತಿದ್ರು, ಏನು ಅಲ್ಲಿ ಹೋಗಿ ಏನು ವ್ಯಾಪಾರ ಮಾಡ್ತಾನೆ ಹುಚ್ಚ, ಯಾರೋ ವರ್ಷದಿಂದ ಏನೋ ದುಡ್ಡು ಕೊಟ್ಟಿದ್ದಾರೆ ಕರ್ಕೊಂಬಂದು ಅಲ್ಲಿ.
ಅಲ್ಲಿಂದನೇ ಇಲ್ಲಿ ವ್ಯಾಪಾರ ಮಾಡೋದು. ಆಮೇಲೆ ಈ ಪ್ಲೇಸ್ನಲ್ಲಿ ಭಾಳ ಮಂದಿ ಅವಾಗೆಲ್ಲ ಕಾಲೇಜ್ ಒಂದೇ ಕಾಲೇಜ್ JH ಕಾಲೇಜ್ ಅಂತೇಳಿ ಒಂದೇ ಕಾಲೇಜು. ಇಲ್ಲೊಂದು ರಾಮತೀರ್ಥ ಚಾಳ್ ಅಂತೇಳಿ ಸುತ್ತಮುತ್ತಲು ಇಲ್ಲೆಲ್ಲ ಹಾವೇರಿ ಸುತ್ತಮುತ್ತಲು ಇದ್ದಂಥ ಎಲ್ಲ ಹಳ್ಳಿ ಒಳಗೆ ಸ್ವಲ್ಪ ಎಲ್ಲ ಒಂದೊಂದು ರೈತರ ಮಕ್ಕಳೆಲ್ಲ ಫೇಮಸ್ ಇದ್ದವರಲ್ಲ ಇಲ್ಲೇ ಟಿಫಿನಿಗೆ ಇಲ್ಲೇ ಬರೋದು, ನಾಷ್ಟ ಮಾಡೋದು, ಅಲ್ಲೇ ರೂಮ್ಸು, ಕಾಲೇಜು. ಅವ್ರಿಗೆಲ್ಲ ತಿಂಗಳಿಗೊಮ್ಮೆ ಪೇಮೆಂಟ್ ಕೊಡೋದು, ಬಂದು ಅವ್ರ ತಂದೆಯವ್ರು ಬಂದು ಕೊಡ್ತಾರೆ. ನಮ್ಮ ತಂದೆಯವರು ಒಂದು ವಿಶ್ವಾಸದ ಮೇಲೆ ಅವ್ರಿಗೆ ತಿಂಗಳಿಗಂಟ್ಲೆ ಅವ್ರಿಗೆ ಟಿಫಿನ್ ಕೊಡ್ತಿದ್ವಿ. ಅವ್ರು ಈಗೂ ನೆನೆಸ್ತಾರೆ. ನಮ್ಮ ಬ್ಯಾಡಗಿ MLA ಅವರು ಶಿವಣ್ಣವರು ಅವರಾದ್ರೆ ಈಗ ಅವ್ರು ನೆನೆಸ್ತಾರೆ. ಆಮೇಲೆ ಮಾಜಿ ಹಂಗಲ್ಲೇ ತಿರ್ಕೊಂಡ್ರಲ್ಲ MLA ಅವರು ಉದಾಸಿ ಅವ್ರ ಜೊತೆಗೆ ಇರ್ತಿದ್ರಲ್ಲ ಕೋಲಿ ಯಾರು ಉದಾಸಿ ಅವರು. ಆಮೇಲೆ ಇನ್ನೊಬ್ರು ಕಾಂಗ್ರೆಸ್ನವ್ರು ಇದ್ದಾರೆ ಸರ್. ಅವರೆಲ್ಲ ಈ ಟೈಮಿಗೆಲ್ಲ ಇಲ್ಲೇ ಹಾವೇರಿಗೆ ಬರೋದು, ಇಲ್ಲೇ ಅವ್ರಿಗೆ ನಾಷ್ಟ, ಇಲ್ಲೇ ಟಿಫಿನ್ನು. ಒಂದು ಇದು ಕೊಡ, ಕ್ಯಾರಿ ಬ್ಯಾಗ್ ಕೊಡತ್ತಮ್ಮ ಅವರಿಗೆ, ಒಂದು ಕ್ಯಾರಿ ಬ್ಯಾಗ್ ಕೊಡಪ್ಪ, ಹಿಡ್ಕೊಂಡು ಹೆಂಗೆ ಹೋಗ್ಬೇಕು ಅವರು. ಈಗ ಅವರು ಅವರೆಲ್ಲ ಬಂದು ನೆನೆಸ್ತಾರೆ. ನಾವು ಆ ಟೈಮಿಗೆ ತಿಂಗಳ ಗಂಟೆ ನಿಮ್ಮ ಹೋಟೆಲ್ನಲ್ಲಿ ಏನೋ ರೊಕ್ಕ ಎಲ್ಲ ತಿಂದಿದ್ದೇವೆ. ನಿಮ್ಮ ತಂದೆಯವರು ಒಂದು ದಿವಸ ನಮ್ಗೆ ಯಾವತ್ತೂ ರೊಕ್ಕ ಕೊಟ್ಟು ತಿನ್ನಿರಿ ಅಂತ ಹೇಳಿಲ್ಲ. ನಮ್ಮ ಅವ್ರ ತಂದೆಯವರು ಸಹಿತ ತಿಂಗಳಿಗೊಂದು ಪೇಮೆಂಟ್ ಮಾಡ್ತಿದ್ವಿ, ಕರೆಕ್ಟಾಗಿ ಬಂದು ಪೇಮೆಂಟ್ ಮಾಡ್ತಾಯಿದ್ವಿ ಸರ್. 68 ರೂಪಾಯಿ ಸರ್, 68. ನೆನೆಸ್ಬೇಕು ಸರ್. ನಮ್ಮ ತಂದೆಯವರು ಅವರು ಹಾಕಿದ ಅಡಿಪಾಯನೇ ನಮ್ಗೆ ಇಷ್ಟ ಅಲ್ಲ. ಈಗ ನಾವು ಈ ಟೈಪ್ ಇರಬೇಕಂದ್ರೆ ಅವ್ರೇನು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾವು ಈಗ ಒಂದು ಖುಷಿ ಪಡ್ತಾ ಇದ್ದೀವಿ, ಸುಖ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಷಣ್ಮುಖಪ್ಪ ರುದ್ರಪ್ಪ ಗೊಡ್ಡೆಮ್ಮಿ. ಏನು ಮಾಡ್ತೀರಿ ಸರ್ ತಾವು? ನಾನು ENT ಸ್ಪೆಷಲಿಸ್ಟು. ಹಾಂ. KMC ಪ್ರಾಡಕ್ಟು, KMC ಹುಳಿ ಪ್ರಾಡಕ್ಟು. ಓಕೆ, ಈಗಲೂ ಪ್ರಾಕ್ಟೀಸ್ ಮಾಡ್ತೀರಿ? ಈಗ ಮಾಡ್ತೀನಿ ಬೆಳಗ್ಗೆ ಅಷ್ಟು. 3-3.5 ತಾಸು ಮಾಡ್ತೀನಿ. 4 ತಾಸು ಮಾಡ್ತೀರಿ. ಏಜ್ ಎಷ್ಟು ಸರ್ ನಿಮಗೆ? ಈಗ 83 ನಡೀತಾ ಇದ್ದೆ. ಹೆಂಗೆ ಸರ್ ನಿಮ್ಮ ಆರೋಗ್ಯದ ಗುಟ್ಟು ಏನು ಸರ್? ಆರೋಗ್ಯದ್ದು ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗಾದರೂ ಸ್ವಲ್ಪ ಅದೇ ಮೊದಲಷ್ಟು ಸ್ಟೆಮಾನೇ ಇಲ್ಲ. ನಾನೆಲ್ಲ ಈಗ 1 ವರ್ಷದಿಂದ 15 ದಿವಸಕ್ಕೋ ಅಥವಾ ವಾರಕ್ಕೋ ನಮ್ಮ ಹೊಲಕ್ಕೆ ಹೋಗ್ತಿದ್ದೆ, ಅಡ್ಡಾಡ್ತಿದ್ದೆ ಹೊಲದಾಗೆ. ಈಗ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮದು 6 ತಿಂಗಳಿಂದ ಬಿದ್ದು ಫ್ರ್ಯಾಕ್ಚರ್ ಆಯ್ತಿದ್ದು ಹಿಪ್ ಜಾಯಿಂಟು. ಅವಾಗಲಿಂದ ತಾಕತ್ತು ಕಡಿಮೆ ಆಗೈತಿ. ಅಡ್ಡಾಡೋದು ಆಗೋದಿಲ್ಲ ಮೊದಲಷ್ಟು. ಮನೆಯಾಗ ಬೇಯ್ತಾರೆ, ಮತ್ತು ಬಿದ್ದರೆ ಏನು ಅಂಥೇಳಿ. ಈ ಹೋಟೆಲ್ ಬಗ್ಗೆ ಹೇಳಿ ಸರ್, ಯಾಕಂದ್ರೆ ನೀವು ಸೀನಿಯರು ಮೊದಲಿಂದ ಬರ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಹೋಟೆಲ್ ನೋಡ್ರಿ 72ದಿಂದ ನನಗೆ ಪರಿಚಯ, 73 ಇರ್ಬೋದು. 73 ಪರಿಚಯ. ಇದು ಮೊದಲಾಗಿಂದ ಕ್ವಾಲಿಟಿ ಚಲೋ, ಪ್ರಿಪರೇಷನ್ ಭಾಳ ಚಲೋ ಮಾಡ್ಕೊಂತ ಬಂದದ. ಹೀಗಾಗಿ ಭಾಳ ಮತ್ತು ರೇಟೂ ರೀಸನೇಬಲ್ ಇಡ್ತಾರೆ. ಬೇರೆಕ್ಕಿಂತ ಇವ್ರದ್ದು ರೇಟು ಭಾಳ ಚಲೋ, ಕಡಿಮೆ ರೇಟ್ ಅದೇ ಬೇರೆ ಕಡೆಕ್ಕಿಂತ. ಹೌದಾ? ಎಷ್ಟಿತ್ತು ರೀ ಅವಾಗೆ? 2 ರೂಪಾಯಿ ಒಂದು ಕಪ್ ಚಹಾ. 2 ರೂಪಾಯಿ ಒಂದು ಕಪ್ ಚಹಾ. 2 ರೂಪಾಯಿಗೆ ಒಂದು ಕಪ್ ಚಹಾ. ಜಾಸ್ತಿ ತಿನ್ನೋದು ಮಾಡ್ತಿದ್ದಿಲ್ಲ ಅವಾಗ. ನಾವು ಬರೀ ಚಹಾ ಅಷ್ಟೇ ತರಿಸ್ತಿದ್ವಿ, ಕುಡಿತಿದ್ವಿ. ಅವೆಲ್ಲ ಉಪ್ಪಿಟ್ಟು, ಇಡ್ಲಿ, ವಡೆ ಅವೆಲ್ಲ ಮಾಡ್ತಿದ್ವಿ. ದಾಸಿ, ಪುರಿ, ಬಾಜಿ ಎಲ್ಲ ಇಲ್ಲಿ ಕಡಿಮೆ ಹೋಟೆಲ್ನಲ್ಲಿ. ಯಜಮಾನ್ರ ಬಗ್ಗೆ ಏನು ಹೇಳ್ತೀರಿ? ಓನರ್ ಯಜಮಾನ್ರು ನೋಡಿ, ಅವರು ಭಾಳ ಶಾಂತ ಸ್ವಭಾವ. ಅವರು ಸಿಟ್ಟನ್ನೋದೇ ಇಲ್ಲ ಅವ್ರಿಗೆ. ಎಷ್ಟು ಬೇಕಾದಷ್ಟು ರಶ್ ಆಗಲಿ, ಬೇಕಾದಷ್ಟು ಇರಲಿ, ಸಿಟ್ಟು ಅನ್ನೋದೇ ಇಲ್ಲ. ಶಾಂತ ಸ್ವಭಾವದಿಂದ ವ್ಯವಹಾರ. ಹಿಂಗಾಗಿ ಜನ ಮೊದಲಿಂದನೂ ಇದಕ್ಕೆ ತೆಗ್ಗಿನ ಖಾನಾವಳಿ ಅಂತಾರೆ. ಇದಕ್ಕೆ ಚಹಾದ ಅಂಗಡಿ ತೆಗ್ಗಿನ ಖಾನಾವಳಿ ಅಂತಾರೆ. ತೆಗ್ಗಿಂದ ಕೋರ್ಟ್ ಇಲ್ಲಿತ್ತು. ಇವಾಗೆಲ್ಲ ಲಾಯರ್ಸ್ ಎಲ್ಲ ಇಲ್ಲಿ ಬರೋರು. ಲಾಯರ್ ಸಲುವಾಗಿ ಒಂದು ರೂಮ್ ಸ್ಪೆಷಲ್ ಇಲ್ಲೇ. ಹೌದಾ? ಹೌದು. ಓಕೆ. ಸಲುವಾಗಿ ತುಂಬ ಜನ ಹಳಬರು ಇದೇ ಹೋಟೆಲಲ್ಲಿ ಅವ್ರು ಊಟ ಮಾಡಿ ಬೆಳೆದಿದ್ದ ಪ್ರಸಂಗಗಳಿದೆಯಂತೆ ಅಲ್ವಾ? ಹಾಂ. ಎಷ್ಟು ಜನ ಮಕ್ಕಳು ನಿಮಗೆ? ಒಬ್ಬ ಮಗ, ಇಬ್ಬರು ಹೆಣ್ಮಕ್ಳು. ಏನು ಮಾಡ್ತಾರೆ ಅವರು? ಮಗ ಕೈಲಾಸಿಗೆ ಹೋದ, ENT ಸರ್ಜನ್ನು. ಇಬ್ಬರು ಹೆಣ್ಮಕ್ಳು ಲಗ್ನ ಮಾಡ್ಕೊಂಡು ಕೊಟ್ಟಿವಿ. ಒಬ್ಬರು ಬೆಂಗಳೂರಲ್ಲಿ ಇರ್ತಾರೆ, ಒಬ್ಬರು ಧಾರವಾಡದಲ್ಲಿ ಇರ್ತಾರೆ. ಅವ್ರ ಪಾಡಿಗೆ ಅವರು ಆರಾಮದಾರೆ, ನಮ್ಮ ಪಾಡಿಗೆ ನಾವು ಆರಾಮದಾರೆ. ಮೊಮ್ಮಕ್ಕಳು 6 ಜನ ಮೊಮ್ಮಕ್ಕಳು ಅದಾರೆ. ಸೂಟಿಗೆ ಬರ್ತಾರೆ, ಹೋಗ್ತಾರೆ. ಹಂಗೂ ಹಿಂಗೂ ನಡೆದದ ಸಂಸಾರ. ಆಗಲಿ ಸರ್, ಶತಕ ಬಾರಿಸಿ ಒಳ್ಳೇದಾಗಿ. ಮನುಷ್ಯಗೂ ದುಃಖ ಕೊಡ್ತಾನೆ ದೇವ್ರು. ಇಲ್ಲಿಗಂದು ದೇವ್ರೇ ನೆನೆಸೋದಿಲ್ಲ ನಾವು. ಏನಂದ್ರಿ?
ಪ್ರತಿ ಮನುಷ್ಯಗೂ ಒಂದು ಸ್ವಲ್ಪ ದುಃಖ ಕೊಟ್ಟಿರ್ತಾನೆ ದೇವರು. ಹಾಂ. ಇಲ್ಲಿಕ್ಕಂದ್ರೆ ದೇವ್ರನ್ನೇ ನೆನೆಸೋದಿಲ್ಲ ನಾವು. ಓ ಹಂಗೆ. ಎಲ್ಲ ಬರೀ ಸುಖ 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 ಕೊಟ್ಟರೆ ದೇವ್ರನ್ನ ಯಾರು ನೆನೆಸ್ತಾರೆ? ದುಃಖ ಇರ್ತದೆ ಸ್ವಲ್ಪ. ನೋಡಿ 50 ವರ್ಷದ ಮಗ ಸತ್ತ, ಅವ ಇದ್ದಿದ್ರೆ ನಾನು ವರ್ಕೇ ಮಾಡೋದು ಜರುರಿದ್ದಿಲ್ಲ, ಈಗ ದುಡಿಯೋದು ಜರುರಿಲ್ಲ. ಹಾಸ್ಪಿಟಲ್ ಕ್ಲೋಸ್ ಆಗಬಾರ್ದು ಅನ್ನೋ ಉದ್ದೇಶ ಒಂದು. ಟೈಮ್ ಪಾಸು, ಮನೆಯಲ್ಲಿ ಸುಮ್ಮನೆ ಕುಂತ್ರೆ ಟೈಮ್ ಪಾಸ್ ಆಗ್ಬೇಕಲ್ಲ. ಟೈಮ್ ಪಾಸ್ ಆಗೋದೇ ಇಲ್ಲ. ನನಗೆ ಬೇಡಪ್ಪ ಈ ಕೊಡು. ಬರೀ ವ್ಯಾಪಾರ ಅಂತಲ್ಲ, ಗ್ರಾಹಕರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀರಿ. ಮೋಸ್ಟ್ಲಿ ಎಲ್ಲರಿಗೂ ಇರಬೇಕಾಗಿದ್ದ ಗುಣ ಸರ್ ಇದು. ಇದು ಹೇಗೆ ಸರ್? ತಂದೆಯವರಿಂದ ಸರ್ ಎಲ್ಲ ಅವ್ರಿಗೆ ಕಲ್ಸ್ಕೊಟ್ಟಿರೋದು. ಅವ್ರು ಇಷ್ಟು ಈಗ ಅವ್ರಿಗೆ 89ವರೆಗೂ ಯಾವುದೇ ಒಂದು ಕಸ್ಟಮರ್ ಆಯಿತು, ನಾವಾಯಿತು, ಏನೋ ಒಂದು ಸಿಟ್ಟಿಲಿ ಮಾತಾಡಿದರೆ ಒಂದು ಕೂಲಾಗಿ ಮಾತಾಡ್ತಿದ್ರು. ಇವತ್ತು ಸಿಟ್ಟಲ್ಲೇ ನಮ್ಗೆ ಯಾವತ್ತೂ ರಿಪ್ಲೈ ಕೊಡಲಿಲ್ಲ. ಅದು ನಮ್ಗೆ ಈಗ ಅನಿಸ್ತಾ ಇದೆ ಅವ್ರು ಯಾಕೆ ಅಷ್ಟು ಕೂಲ್ ಇದ್ರು ಅಂತ. ಅಷ್ಟು ತಾಳ್ಮೆ ಇದ್ದಿದ್ದಕ್ಕೆ ಇಷ್ಟು ಕಸ್ಟಮರ್ನೆಲ್ಲ ಅವರು ಇದು ಮಾಡ್ಕೊಂಡಿದ್ದಾರೆ, ಹಿಡ್ಕೊಂಡಿದ್ದಾರೆ ಅಂತ ಅರ್ಥ. ನಮಗೆ ಇಷ್ಟು ಕಸ್ಟಮರ್ ನಮ್ಗೆ ಯಾಕೆ ಬರ್ತಿದ್ದಾರೆ ಅಂದರೆ ಅವ್ರ ತಾಳ್ಮೆನೇ ಮೇನ್. ಇವರು ಏನೇ ಮಾತಾಡಿದ್ರು ಅಜ್ಜ ಅವರು ಮಾತ್ರ ಇಲ್ಲಿ ಕೂತ್ಕೊಂಡು ಏನೇ ಅಂದ್ರೂ ಅವ್ರು ಹೊಟ್ಟೆ ರಿಪ್ಲೈ ಮಾಡ್ತಿದ್ರು, ನಮಗೆ ಕೂಲಲ್ಲೇ ಮಾತಾಡ್ತಿದ್ರು. ನಾವು ಒಂದೊಂದು ಸರಿ ಸಿಟ್ಲಿ ಏನೇ ಅಂತೀವಿ, ನಮಗೊಂದು ಪ್ರೂಫ್ ಅಲ್ಲ, ಏನೋ ನಾವು ಹೆಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಮಾತಾಡ್ತಿದ್ವಿ. ಸುಮ್ಮನೆ ಇರ್ತೀವಿ. ಕಸ್ಟಮರ್ ಅವ್ರು ಯಾರು ಹೆಚ್ಚು ಕಮ್ಮಿ ಏನೋ ಮಾತಾಡಿದ್ರು ಕೂಲಾಗಿ ಮಾತಾಡ್ತಾರೆ. ಹೊಟ್ಟೆ ಯಾವತ್ತೂ ಸಿಟ್ಟೇ ಇಲ್ಲ ಅವ್ರಿಗೆ. ಅದು ಅಷ್ಟೇ, ಅದೇ ಅವರಿಗೆ ಗ್ರೇಟ್. ಯಾರೇ ಬರೀ ಮೆಮ್ರಿ ಪವರ್ ಆಗಿ ಅವ್ರಿಗೆ ಲಾಸ್ಟ್ ಏರಿಯಾ ಈ ಒಂದು 2 ವರ್ಷ ಅಂದರೆ ಸ್ವಲ್ಪ ಕಣ್ಣಿಗೆ ಸ್ವಲ್ಪ ದೃಷ್ಟಿ ಕಮ್ಮಿ ಆಗಿದ್ದಾಯ್ತು ವಿನಾಬಿಟ್ಟು ಅಲ್ಲಿ ಮಟನೂ ಗಲ್ಲಿ ಮೇಲೆ ಕುಂತಿದ್ದರು. ಅದು ಕ್ಯಾಶ್ ಆಯ್ತು, ತೊಗೊಳ್ಳೋದಾಯ್ತು, ಪ್ರತಿಯೊಂದು ಮೇಂಟೆನೆನ್ಸ್ ಆಯ್ತು, ಪ್ರತಿಯೊಂದು ಪೇಮೆಂಟ್ಸ್ ಆಯ್ತು, ಯಾವುದೇ ಆಯ್ತು, ಕಿರಾಣಿ ವ್ಯಾಪಾರದ ಯಾವುದೇ ಆಯ್ತು, ತಿಂಗಳ ವಾರ ಆ ಮೂಮೆಂಟಿಗೆ ಅವ್ರಿಗೆ ಪೇಮೆಂಟ್ ಆಗಲೇಬೇಕು. ಅದು ಈಗ ಅವರವರೇ ಬರಲಿಲ್ಲ ಅಂದರೆ ಇವರಾಗಿ ಅಲ್ಲಿ ಮಟ್ಟ ಶಾಪ್ ಅಟ್ಟ ಹುಡುಕಿ ಅವ್ರಿಗೆ ಅಮೌಂಟ್ ಕೊಟ್ಟು ಬರ್ತಿದ್ವಿ. ಆಮೇಲೆ ಬೇರೆ ಶಾಪ್ನಲ್ಲೆಲ್ಲ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಪೇಮೆಂಟ್ ಮಾಡ್ತಾರೆ ಪ್ರತಿಯೊಂದು. ನಮ್ಮಲ್ಲಿ ಹಂಗಲ್ಲ. ಇವತ್ತು ಡೈಲಿ ಹಾಲು ಆಯಿತು, ತರಕಾರಿ ಆಯಿತು, ಇವತ್ತು ಪೇಮೆಂಟ್. ಅದು ಯಾವುದು ಪೆಂಡಿಂಗ್ ಇಟ್ಕೋಬಾರ್ದು. ಈ ಬಿಲ್ಡಿಂಗ್ ಕಟ್ಟುವಾಗ ಅಂತ ಹೇಳಿದ್ರು ಯಾವತ್ತೂ ಲೋನ್ ತೊಗೊಳ್ಬೇಡಿ ಅಂತ. ಲೋನ್ ತೊಗೋಬೇಡಿ, ಲೋನ್ ಬೇಡ, ನಮ್ಮ ಕೈಲಿರೋ ಅಮೌಂಟ್ಲೇ ಕಟ್ಟೋದು. ಹೌದಾ? ಹಂಗಾಗಿ ಲೇಟ್ ಮಾಡಿಯೇ ಬಿಲ್ಡಿಂಗ್ ಕಟ್ಟಿದ್ವಿ. ನಾವು ಅಂತಿದ್ದಿಲ್ಲ ಯಾವ್ದಾರು ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡೋಣ. ಈಗ ಹೇಳ್ತೀರ ನಾಳೆ ಚೆನ್ನಾಗಿರುತ್ತೆ ವ್ಯಾಪಾರ ಕಡೆ, ವ್ಯಾಪಾರ ಅಂದೇಳಿ ಡೌನ್ ಆತಂದ್ರೆ ಏನು ಮಾಡ್ತೀರಾ? ಹೇಳ್ಕೊಳ್ಳಿಕ್ಕೆ ಏನಾಗುತ್ತೆ, ನಮ್ಗೆ ಆಗಲ್ಲ, ತ್ರಾಸ ಆಗುತ್ತೆ. ಬೇಡ, ನಮ್ಮ ಕೈಲಿ ಒಂದು ಅಮೌಂಟ್ ಇರಲಿ, ಆ ಅಮೌಂಟ್ ಆದ್ಮೇಲೆ ನಾವು ಕಟ್ಟೋಣ. ಹಾಗಾಗಿ ಯಾವತ್ತು ದುಡುಕ್ಲಿಲ್ಲ ಅವ್ರು. ಭಾಳ ಮಂದಿ ಬ್ಯಾಂಕ್ನವರೆಲ್ಲ ಬಂದು ಸರ್ ಲೋನ್ ತೊಗೊಳ್ಳಿ ನೀವು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಅವ್ರಿಗೊಂದು ಧೈರ್ಯ, ನಮ್ಮ ಇದರಲ್ಲೇ ನಾವು ಇದು ಮಾಡ್ಕೊಳ್ಳೋಣ. ಬೇರೆ ಲೋನ್ ತೊಗೊಂಡು ನಾಳೆ ಹೆಚ್ಚು ಕಮ್ಮಿ ಏನೋ ಮುಂದಿನ ಫ್ಯೂಚರ್ ವಿಚಾರ ನಾವು ಏನಾರು ಆದಾಗಪ್ಪ ನನ್ನ ಮಕ್ಳಿಗೆ ತೊಂದರೆ ಆಗಬಾರ್ದು. ಅದಕ್ಕೆ ಎಷ್ಟು ನಮ್ಮ ಕಡೆ ಇದೆ ಅಷ್ಟು. ಅದಕ್ಕೆ ಭಾಳ ತಾಳ್ಮೆಯಿಂದ ಲೇಟಾಗಿ ತೊಗೊಂಡೇ ಬಿಲ್ಡಿಂಗ್ ಕಟ್ಟಿದ್ರು. ಭಾಳ ನೀವು ತೊಗೊಂಡು ಎಷ್ಟು ದಿವಸ ಬಿಲ್ಡಿಂಗೇ ಕಟ್ತಾ ಇಲ್ಲರಿ. ಎಂತೆಂಥವ್ರು ನಿನ್ನೆ ಬಂದವರೆಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ, ದೊಡ್ಡ ಬಿಲ್ಡಿಂಗ್ ಬೇಡ, ಅದು ನನಗೆ ಅಷ್ಟು ಅರ್ಜೆಂಟ್ ಇಲ್ಲ, ಆರಾಮ್ ಕಟ್ಟೋದು. ಮನೆಯದಾದರೂ ಅಷ್ಟೇ ಸರ್, ಲೇಟಾಗಿ ಒಂದು ಒಳ್ಳೆ ಮೂಮೆಂಟಿಗೆ ಮಾಡಿ ಏನು ಹೇಳ್ಬೇಕು ಸರ್ ಅಂದರೆ ಎಲ್ಲ ರೀತಿಯಿಂದ ಅವ್ರಿಗೆ ನಮ್ಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ಇದು ಅಷ್ಟು ಕಷ್ಟದೆಲ್ಲ ಬಂದು ದುಡಿದ್ರು ಅವರು ಹೋಗುವಾಗ ನಮಗೊಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮುಂದೆ ನಮ್ಮ ಮಕ್ಕಳಿಗೆ ಯಾವುದೋ ತೊಂದರೆ ಆಗಬಾರ್ದು. ಈಗಾದರೂ ನಾವು ಹೇಳಿದ್ದಾರೆ ಯಾವ ಮೂಮೆಂಟಿಗೆ ನಮ್ಗೆ ಬಿಸ್ನೆಸ್ ಬೇಡ ಅಂತ ನಾವು ಕ್ಲೋಸ್ ಮಾಡ್ಕೊಂಡು ಮಾರಿದ್ರು ನಮ್ಗೆ ಯಾವ್ದು ತೊಂದರೆ ಇಲ್ಲದಂಗೆ ಆ ವ್ಯವಸ್ಥೆ ಮಾಡಿಟ್ಟು ಹೋಗಿದ್ದಾರೆ. ಸವಾಲುಗಳು ಏನಿದೆ ಸರ್ ಅವಾಗಿನ ಕಾಲಕ್ಕೆ ಈಗ ಹೋಟೆಲ್ ನಡೆಸ? ಅವಾಗೆಲ್ಲ ಲೇಬರ್ಸ್ ಎಲ್ಲ ಚೆನ್ನಾಗಿದ್ರು ಸರ್. ಕೆಲಸಗಾರ ಒಳ್ಳೆ ಒಂದು ನಿಯತ್ತಿಂದ ಕೆಲಸ ಇತ್ತು, ಒಂದು ಒಳ್ಳೆ ಟೈಮಿಂಗ್ ಇತ್ತು. ಬೆಳಿಗ್ಗಿಂದ ಈವ್ನಿಂಗ್ ಮಟ್ಟ ಕೆಲಸ ಮಾಡ್ತಿದ್ದೆ. ಅವಾಗ ನಮ್ಮ ಸೌತ್ ಕೇಂದ್ರದವರೆಲ್ಲ ಬರ್ತಿದ್ರು ಕೆಲಸಗಾರ. ತಿಂಗಳ ಇಲ್ಲೇ ಇರ್ತಿತ್ತು ಸರ್. ವರ್ಷಕ್ಕೊಮ್ಮೆ ಊರಿಗೆ ಹೋಗಿದ್ರು. ಈಗ ಹಂಗಲ್ಲ, ಬೆಳಿಗ್ಗೆ ಹೋಗಿ ರಾತ್ರಿ ಬರ್ತೀವಿ. ನೋಡಿ ಸರ್, ಇವತ್ತು 3 ಮಂದಿ ಲೇಬರ್ಸ್ ಬರ್ಬೇಕು, ಬೆಳಗಿನ ಬರ್ತಾ ಇಲ್ಲ. ನಾವೇ ಎಲ್ಲ ಜಂಜಾಟ ಮಾಡ್ತೀವಿ. ರೀಸೆಂಟಾಗಿ ಸಿಲಿಂಡರ್ ಸಮಸ್ಯೆ ಬರ್ತಾವೆ, ಆಮೇಲೆ ಕಾಯಿನ್ಸು, ಬಿಡ್ ನೋಟು, ಇದೇ ಹೋಟೆಲ್ ಸಮಸ್ಯೆ. ಲೇಬರ್ ಸಮಸ್ಯೆ ಭಾಳ ಆಗ್ತಾಯಿದೆ. ಅದೇ ನಮ್ಗೆ ಸ್ವಲ್ಪ ಟಾರ್ಚರ್ ಆಗ್ತದೆ, ಅಂದರೆ ಸುಸ್ತಾಗ್ತಾಯಿದೆ. 4 ಪ್ಲೇಟ್ ಪುರಿ ಮತ್ತು ಈಗ ಅದೇ ಒಂದು ಸ್ವಲ್ಪ ನಮಗೆ ಅದೊಂದು ಇದು ಆಗ್ತಾಯಿದೆ. ಲೇಬರ್ಸು ಮತ್ತೇನು ತೊಂದರೆ ಇಲ್ಲ. ಸಿಂಗಲ್ ವಡ ಬನ್ಸು. ಈಗ ಮೋಸ್ಟ್ಲಿ ಹಂಗಾರೆ ಸುಮಾರು ಈಗ ನಿಮ್ಮ ಜೊತೆಗಿರೋ ಹೋಟ್ಲೇ ಸುಮಾರು ಈಗ ಮುಚ್ಕೊಂಡೇ ಹೋಯ್ತು, ಉಳಿದಿದ್ದೇ ಒಂದು 2-3 ಅಂತ ಹೇಳಿದ್ರು. 70 ರೂಪಾಯಿ ಸರ್. ಈಗ ಭಾಳ ಮಂದಿ ಲೇಬರ್ ಸಮಸ್ಯೆ ಆಗಿ ಅದು ಭಾಳ ಅದೇ ಸಮಸ್ಯೆನೇ ಆಗಿ ಮುಚ್ಕೊಂಡಿದ್ದಾರೆ. ಕೆಲಸಗಾರ ಇಲ್ಲ ಸಮಸ್ಯೆ ಆಗಿ ಮುಚ್ಕೊಂಡಿದ್ದಾರೆ. ಈಗ ನಾವು ಮನೆಯವರು ಅಂಥ ಮಂದಿರೇ ಮಾಡ್ತೇವೆ ಅಂತೇಳಿ ಒಂದು ಲೆವೆಲಿಗೆ ಹೋಗ್ತಾ ಇದೆ. ಬೇರೆ ಕಡೆಲ್ಲ ಏನಾಗ್ತದೆ, ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗಿ ಮಾಡ್ತಾರೆ ಸರ್. ಅವರು ಎಷ್ಟು ಸ್ವಲ್ಪ ಕೆಲಸ ಮಾಡಿ ಕೆಲಸಗಾರ ಇಲ್ಲ ಅಂದ್ರೆ ಅವ್ರಿಗೆ ಭಾಳ ಸಮಸ್ಯೆ ಆಗ್ಬಿಡುತ್ತೆ. ಒಂದೊಂದೇ ರೀತಿಯಿಂದ ಸಮಸ್ಯೆಗಳು ಬರ್ತಾ ಇದೆ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಲೇಬರ್ಸ್ ಇಲ್ಲ ಮತ್ತು ಆಟೋಮೆಟಿಕ್ಲಿ ಕ್ಲೋಸ್ ಮಾಡ್ಕೊತಿದ್ದಾರೆ. ಕ್ಲೋಸ್ ಮಾಡಿ ಹೋಗ್ತಾರೆ. ಆಮೇಲೆ ಬಾಡಿಗೆ ರೇಟು ಸಿಕ್ಕಾಪಟ್ಟೆ ಬಾಡಿಗೆ ಇದೆ. ಆಮೇಲೆ ಬೇರೆ ಸಮಸ್ಯೆಗಳು ಭಾಳ ಆಗ್ತಾಯಿದೆ. ಹೀಗಾಗಿ ಭಾಳ ಮಂದಿ ಲೇಬರ್ಸ್ ಅಲ್ಲಿ ಇಲ್ಲದ ಸಂಬಂಧನೇ ಹೋಟೆಲ್ ಬಂದ್ ಮಾಡ್ತಾಯಿದ್ದಾರೆ ಭಾಳ.
ಅಲ್ಲೊಂದು ಅದ್ಭುತವಾದ ಫೋಟೋ ನೋಡಿದೆ ನಾನು. ಅದ್ರ ನೆನಪೇನಾದ್ರೂ ಇದೆಯಾ ನಿಮಗೆ ಎಷ್ಟು ವಯಸ್ಸು ಅವಾಗ ಏನು? ಸರ್ 8 ವರ್ಷ ನನಗೆ. ಈಗ ನಮ್ಮ ಬ್ರದರ್ ಫಸ್ಟಿಗೆ ನಿಮ್ಮ ಜೊತೆ ಮಾತಾಡಿದಲ್ಲ, ಅವ್ರು ನಾನು ಕರ್ಕೊಂಡು ಹೋಗಿದ್ದೆ. ಅದು ಒಂದು ನೆನಪಿದೆ ನನಗೆ ಫೋಟೋ ಸ್ಟುಡಿಯೋಗೆ, ಮತ್ತೆ ಬಿಟ್ಟರೆ ಬೇರೆ ಏನು ನೆನಪಿಲ್ಲ. ಸ್ಟುಡಿಯೋದಾಗ ತೆಗೆಸಿದ್ದ? ಹೌದು, ಸ್ಟುಡಿಯೋ. ನಾನು, ಅವನು, ಇನ್ನೊಬ್ಬ ದೊಡ್ಡಣ್ಣ, 3 ಮಂದಿ, ಮತ್ತೆ ಬೇರೆ ಯಾರೂ ಇಲ್ಲ. ಏನೋ ಅವನು ಕರ್ಕೊಂಡು ಹೋಗೋ ಜೊತೆಗೆ ನಮ್ಗೆ ಏನು ಗೊತ್ತಿಲ್ಲ. ಅವರು ಅಲ್ಲಿ ಮಟ್ಟ ಹೋದ್ರೆ ನಾವು ಬೈದಿರೋರಲ್ಲ, ನಮ್ಮ ತಂದೆಯವರು ನಮ್ಮ ಉಳ್ಕಿದಾರಲ್ಲ, ನೀವು ಹುಡುಗಿಗೆಲ್ಲ ಏನು ಕೆಲಸ ನೋಡ್ರಿ ನೀವು ಹೋಗ್ರಿ ಅಂತ. ಅದನ್ನ ನಾವು ಮಾತು ಕೇಳಿಲ್ಲ, ಹಿಂದ್ಬಿಟ್ಟು ಹೋಗ್ತಾ ಇದ್ದೆ. ಅವ್ರು ಹೋಗ್ತಾ ಇದ್ರು, ನಾವು ಹಿಂದ್ಬಿಟ್ಟು ಹೋಗ್ದು ಕಡೆಗೆ ಇಲ್ಲಿ ಮಟ್ಟ ಬಂದರು ಬಿಡು, ಒಳಗೆ ಬರಲಿ ಅಂತ ಕರ್ಕೊಂಡು ಮ್ಯಾಗ ಸ್ಟುಡಿಯೋ ಇದೆ ಅಲ್ಲಿ, ಚವನ್ ಫೋಟೋ ಸ್ಟುಡಿಯೋ. ಫಸ್ಟ್ ಇನ್ನು ಹಾವೇರಿ ಕರ್ನಾಟಕ ಇದು ಹಾವೇರಿಯಲ್ಲೇ ಫಸ್ಟ್ ಫೋಟೋ ಸ್ಟುಡಿಯೋ ಅದು. ಅಲ್ಲಿ ಸ್ಟುಡಿಯೋದಲ್ಲಿ ಮ್ಯಾಗ ನಮ್ಮನ್ನ ಅವ್ರು ಕರ್ಕೊಂಡೋಗಿ ಎಲ್ಲ ಒಟ್ಟಿಗೆ ಫೋಟೋ ಹೊಡ್ತಿದ್ರು. ಅದು ಒಂದು ಮೆಮರೀಸ್ ಈಗೂ ನೆನಪಿಲ್ಲ. ಅವರು ಈಗ ರಘುವೀರ್ ಅಂತೇಳಿ ಸದ್ಯ ಇರೋದು, ಅವ್ರ ತಂದೆ ಹೆಸರು ನಂಗೆ ನೆನಪಿಲ್ಲ. ಈಗ ಇದೆ ಸರ್ ಫೋಟೋ ಸ್ಟುಡಿಯೋ, ಅಲ್ಲೇ ಅದೇ ಪ್ಲೇಸ್ನಲ್ಲಿ ಇದೆ. ಕೆಳಗಡೆ ಅಷ್ಟೇ ಇದೆ, ಸಣ್ಣದಿದೆ. ಮೊದಲಿನ ದೊಡ್ಡದು ಒಂದು ಹಾಲ್ ಇತ್ತು, ಚವನ್ ಫೋಟೋ ಸ್ಟುಡಿಯೋ ಅಂತೇಳಿ. ಅವ್ರ ತಂದೆ ಫೇಮಸ್ ಫೋಟೋಗ್ರಾಫರು. ಅವರು ಒಂದು ಕರ್ನಾಟಕದಲ್ಲಿ ಫೋಟೋ ಸ್ಟುಡಿಯೋದಲ್ಲಿ ಅದಕ್ಕೆ 3-4 ಅವಾರ್ಡ್ ಕೊಟ್ಟಿದ್ದಾರೆ ಸರ್ ಅವರಿಗೆ. ಭಾಳ ಫೇಮಸ್ ಫೋಟೋಗ್ರಾಫರ್. ಓಕೆ, ಥ್ಯಾಂಕ್ ಯು ಸರ್. ಆಯ್ತು ಸರ್, ಓಕೆ. ಹಳೆಯ ನೆನಪುಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಗೆಳೆಯರೇ, ಹಾವೇರಿಯಲ್ಲಿನ ತುಂಬ ಪುರಾತನ ಹೋಟೆಲ್ನ ಪರಿಚಯ ಮಾಡಿಸಿದ ಖುಷಿ ನನಗಿದೆ. ಆಮೇಲೆ ಒಂದು ಅದ್ಭುತವಾದ ಫೋಟೋ ನನಗೂ ಖುಷಿ ನೀಡ್ತು, ನಿಮಗೂ ಅದು ದಕ್ಕಿದೆ. ಹಾಗಾಗಿ ಹೋಟೆಲ್ಗಳು ಇವತ್ತು ಅಣ್ಣ ತಮ್ಮಗಳು ಎಲ್ಲರೂ ಇರೋದಕ್ಕೆ ಮಾತ್ರ ನಡೀತಾ ಇದೆ. ಇಲ್ಲ ಅಂದರೆ ಸಮಸ್ಯೆಗಳು ಭಾಳ ಇದೆ. ನೋಡಿಕೊಂಡು ಯೋಚನೆ ಮಾಡಿ ಹೆಜ್ಜೆ ಇಡಿ. ಯಾಕಂದ್ರೆ ಸುಮ್ಮನೆ ಬಂಡವಾಳ ತಂದು ಬಿಡ್ಬೋದು ಇವತ್ತು, ಬಟ್ ನಡೆಸೋದು ಕಷ್ಟ ಇದೆ ಅಲ್ವಾ ಸರ್? ಭಾಳ ಕಷ್ಟ ಇದೆ. ಬಂಡವಾಳ ಹಾಕ್ಬೋದು, ಏನು ದೊಡ್ಡ ಸಮಸ್ಯೆ ಇಲ್ಲ. ಇನ್ವೆಸ್ಟ್ಮೆಂಟ್ ಎಲ್ಲಿಂದ ತಂದು ಹಾಕ್ಬೋದು, ಅದು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಕಷ್ಟ ಆಗ್ತದೆ. ಲೇಬರ್ ಸಮಸ್ಯೆ ಆದಾಗ ಏನು ಮಾಡ್ತೀರಾ? ನಿಮಗಂತೂ ಎಲ್ಲ ಕೆಲಸ ಬರುತ್ತೆ, ನುರ್ಪಡಿ ಆಗಿರಿ, ಎಲ್ಲದನ್ನು ಮಾಡಿದಿರಿ, ಬರುತ್ತೆ, ಮಾಡ್ತೀರಿ. ಇಲ್ಲ ಅಂದ್ರೆ ಈಗ ಲೇಬರ್ಸ್ ಮ್ಯಾಗೆ ಅಷ್ಟೇ ಅಂದ್ರೆ ಡಿಪೆಂಡ್ ಆಗಿದ್ದು ಅಂದ್ರೆ ಹೇಳಿನಲ್ಲ, ಕೆಲಸಗಾರ ಇದ್ರೆ ಅಂಗಡಿ ಚಾಲೂ ಮಾಡ್ಕೊಳ್ಳೋದು, ಇಲ್ಲ ಅಂತ ಕ್ಲೋಸ್ ಮಾಡ್ಕೊಳ್ಳೋದು, ಆ ಟೈಪ್ ಆಗುತ್ತೆ. ಅದ್ರ ತಂದೆಯವರು ಮೇನ್ ಅಣ್ಣ, ಮೇನ್ ಅವನೇ. 4 ಮಂದಿ ಕೆಲಸಗಾರದ್ದು ಒಬ್ಬನೇ ಮಾಡ್ತಾನೆ ಸರ್ ಒಳಗಡೆ. ಅಷ್ಟೊಂದು ಕೆಪಾಸಿಟಿ ಇದೆ. 3 ಒಳಗಡೆ ಏನು ಐಟಮ್ಸ್ ಇದೆ ಅಲ್ಲ, 3 ಮಂದಿ ಮಾಡೋವಂಥದ್ದು ಒಬ್ಬನೇ ಮಾಡ್ತಾನೆ, ಯಾರು ಲೇಬರ್ಸ್ ಇಲ್ಲ ಅಂದ್ರೆ. ಅಷ್ಟು ಕೆಪಾಸಿಟಿ ಇದೆ ಅವನು. ಯಾಕಂದ್ರೆ ಅವನು ಒಳ್ಳೆ 8ನೇ ಕ್ಲಾಸ್ ಇದ್ದಲ್ಲಾದ್ಮೇಲೆ ತಂದೆಯ ಜೊತೆಗೆ ಬಂದವನು. ನಮಗಿಂತ ಹೆಚ್ಚಿಗೆ ಅನುಭವ ಭಾಳ ಅವನು. ಆಮೇಲೆ ನೋಡಿದೆ, ಭಾಳ ಕ್ಲೀನಾಗಿದೆ ನಿಮ್ಮ ಹೋಟೆಲ್. ನಾನು ಸುಮಾರು ಹೋಟೆಲ್ಗಳು ನೋಡಿದ್ದೀನಿ, ಬಟ್ ತುಂಬ ಚೆನ್ನಾಗಿದೆ ಸರ್. ಕ್ಲೀನಿಂಗೇ ಸರ್ ನಮ್ಮ ಮೇನ್, ಕ್ಲೀನಿಂಗು, ಕ್ವಾಂಟಿಟಿ, ಕ್ವಾಲಿಟಿ. ಇದಕ್ಕೆ ನಮ್ಮ ಕಸ್ಟಮರ್ ಭಾಳ ನಮ್ಗೆ ಆಕರ್ಷಣೆ ಮಾಡೋದು. ಥ್ಯಾಂಕ್ ಯು ಸರ್. ಸರ್ ಬನ್ನಿ, ನಮಸ್ಕಾರ. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು ಸರ್, ಒಳ್ಳೆ ಹೋಟೆಲ್ ಪರಿಚಯ ಮಾಡಿಸಿದ್ದಕ್ಕೆ.